ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಎಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ನೀವೇನಾದ್ರೂ ಕೂಡ ಫಸ್ಟ್ ಇಯರ್ PUC ಮತ್ತೆ ಸೆಕೆಂಡ್ PUC ಓದ್ತಾ ಇದ್ರೆ ಮಿಸ್ ಮಾಡದೇ ಸಂಪೂರ್ಣವಾಗಿ ವಿಡಿಯೋವನ್ನ ನೋಡ್ತಾ ಬನ್ನಿ. ಯಾಕಪ್ಪ ಅಂತಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರು, ಫಸ್ಟ್ ಇಯರ್ ಹಾಗೇನೆ ಸೆಕೆಂಡ್ PUC ವಿದ್ಯಾರ್ಥಿಗಳು. ಸರ್, ಈ ಬಾರಿ ಆನ್ಯುವಲ್ ಎಕ್ಸಾಮ್ ಯಾವಾಗಿಂದ ಪ್ರಾರಂಭ ಆಗುತ್ತೆ, ಜೊತೆಗೆ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತಾ ಅಥವಾ ಇಲ್ವಾ, ನಂತರ ವೆಬ್ಕಾಸ್ಟಿಂಗ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿಗಳೇ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಜೊತೆಗೆ ಈ ಬಾರಿ ಪ್ರಶ್ನೆ ಪತ್ರಿಕೆ ಪ್ರಥಮ PUC ಮತ್ತೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಡಿಫಿಕಲ್ಟ್ ಇರುತ್ತಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಮುಂಬರುವಂತಹ ಎಜುಕೇಶನ್ ಅಪ್ಡೇಟ್ಸ್ ಆಗಿರ್ಬೋದು, ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆಗಿರ್ಬೋದು, ಇನ್ನು ಕೆಲವು ದಿನಗಳ ನಂತರ ಪ್ರಥಮ PUC ಮತ್ತೆ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಲ್ಲ ಒಂದು ಸಬ್ಜೆಕ್ಟ್ ಗಳ ಪಾಸಿಂಗ್ ಪ್ಯಾಕೇಜಸ್ ಫ್ರೀ ಲೈವ್ ಕ್ಲಾಸಸ್ ಅನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಮತ್ತೆ ಹಾಕಿದಡ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಇದಕ್ಕೆ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರೋದಿಲ್ಲ. ಬನ್ನಿ ಈಗ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸರ್, ಈಗ ಏನು ಆನ್ಯುವಲ್ ಎಕ್ಸಾಮ್ ಪ್ರಾರಂಭ ಆಗ್ತಾ ಇದೆ, ಯಾವಾಗಿಂದ ಪ್ರಾರಂಭ ಆಗಬಹುದು ಅನ್ನುವಂತಹ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ವಿದ್ಯಾರ್ಥಿಗಳೇ, ನಿಮಗೆ ಫಸ್ಟ್ ಇಯರ್ PUCಗೆ 15ನೇ ತಾರೀಕಿಂದ ಎಕ್ಸಾಮ್ ಪ್ರಾರಂಭ ಆಗುತ್ತೆ. ಜೊತೆಗೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಮಾರ್ಚ್ 3ನೇ ತಾರೀಕಿನ ನಂತರ ಎಕ್ಸಾಮ್ ಪ್ರಾರಂಭ ಆಗುತ್ತೆ. ಮಾರ್ಚ್ 3ನೇ ತಾರೀಕು ಮುಗಿದ ನಂತರ ಏಪ್ರಿಲ್ ವರೆಗೂ ಕೂಡ ಏನು ಕರೆಕ್ಷನ್ಸ್, ಇವ್ಯಾಲ್ಯೂಯೇಷನ್ಸ್ ಇರುತ್ತೆ. ನಂತರ ನಿಮ್ಮ ರಿಸಲ್ಟ್ ಅನ್ನ ಮೇ 2ನೇ ವಾರದಂದು ಕೊಡ್ತಾರೆ. ಇನ್ನು ವಿದ್ಯಾರ್ಥಿಗಳ ಎರಡನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸರ್, ಬ್ಲೂ ಪ್ರಿಂಟ್ ಪ್ರಕಾರ ಏನಾದ್ರೂ ಕೂಡ ಎಕ್ಸಾಮ್ ಬರುತ್ತಾ, ಹೇಗೆ ಏನು ಎತ್ತಾ ಅಂತ ಹೇಳಿ. ವಿದ್ಯಾರ್ಥಿಗಳೇ, ಈ ಬಾರಿ ಪ್ರತಿಯೊಂದು ಸಬ್ಜೆಕ್ಟ್ ಆಗಿರ್ಬೋದು, ಅಂದ್ರೆ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಮತ್ತೆ ಸೈನ್ಸ್ ಆಗಿರ್ಬೋದು, ಬ್ಲೂ ಪ್ರಿಂಟ್ ಅನ್ನ ಅಂದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ನಿಮ್ಗೆ ಏನು ಕ್ವಶನ್ ಪೇಪರ್ ಬರೋದಿಲ್ಲ. ಅಂದ್ರೆ ನಿಮ್ಗೆ ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೇಳೋದಿಲ್ಲ. ಯಾಕಪ್ಪ ಅಂತಂದ್ರೆ ಈಗ ಆಲ್ರೆಡಿ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, 3 ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಪ್ರತಿ ಸಬ್ಜೆಕ್ಟ್ ವಿಷಯವಾರು ನಿಮ್ಗೆ ಬಿಡುಗಡೆಯನ್ನ ಮಾಡಿರುವಂತದ್ದು ಬೋರ್ಡ್ ಕಡೆಯಿಂದ ಬಿಡುಗಡೆ ಆಗಿದೆ. ಇದರಲ್ಲಿ ಯಾವ್ದಾದ್ರೂ ಒಂದು ಸೆಲೆಕ್ಟ್ ಅನ್ನ ಮಾಡಿಕೊಂಡು ನಿಮಗೆ ಆನ್ಯುವಲ್ ಎಕ್ಸಾಮ್ಗೆ ಕ್ವಶನ್ ಪೇಪರ್ ನ ಪ್ರಿಪರೇಷನ್ ಮಾಡ್ತಾರೆ. ಸೊ ನಾವು ಕೂಡ ಅನ್ಕೊಂಡಿದ್ದೇವೆ, ಅಕಸ್ಮಾತ್ ಎಕ್ಸಾಮ್ ನಿಯರ್ ಬಂದಾಗ ಒಂದು ಕ್ವಶನ್ ಪೇಪರ್ ಅಥವಾ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೊಳ್ಳಿ ಅಂತಂದ್ರೆ ಸೊ ಖುಷಿ ಆಗುತ್ತೆ. ನಿಮ್ಗೇನಾದ್ರೂ ಕೂಡ ಬ್ಲೂ ಪ್ರಿಂಟ್ ಪ್ರಕಾರ ಬರಬೇಕು ಅಥವಾ ನೀಲನಕ್ಷೆಯ ಪ್ರಕಾರ ಬರಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಮರಿದೇನೆ ಕಮೆಂಟ್ ಮಾಡಿ. ಇನ್ನು ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಬಾರಿ ಏನಾದ್ರೂ ಕೂಡ ಕ್ವಶನ್ ಪೇಪರ್ ಡಿಫಿಕಲ್ಟ್ ಇರುತ್ತೆ ಸರ್, ಹೇಗೆ ಏನು ಎತ್ತ ಅಂತ ಕೇಳ್ತಾ ಇದ್ರಿ. ನಾನು ಮೊದಲೇ ಹೇಳಿದಾಗೆ ಬ್ಲೂ ಪ್ರಿಂಟ್ ಪ್ರಕಾರ ಬರೋದಿಲ್ಲ, ಅಥವಾ ಬ್ಲೂ ಪ್ರಿಂಟ್ ಪ್ರಕಾರ ಕೊಟ್ಟರು ಕೂಡ ಬ್ಲೂ ಪ್ರಿಂಟ್ ನಿಮ್ಗೆ ಅನೌನ್ಸ್ ಕೂಡ ಮಾಡೋದಿಲ್ಲ ವಿದ್ಯಾರ್ಥಿಗಳೇ. ಈ ಬಾರಿ ಕ್ವಶನ್ ಪೇಪರ್ ಸ್ವಲ್ಪ ಕ್ಲಿಷ್ಟವಾಗಿ ಇರುತ್ತೆ. ಯಾಕಪ್ಪ ಅಂತಂದ್ರೆ ಪ್ರತಿ ಟೆಕ್ಸ್ಟ್ ಬುಕ್ ನ ಮಧ್ಯದಲ್ಲೂ ಕೂಡ ಕ್ವಶನ್ಸ್ ಗಳನ್ನ ತೆಗೆದು ನಿಮಗೆ ಕ್ವಶನ್ ಪೇಪರ್ಗೆ ಕೊಡೋದ್ರಿಂದ ಸೊ ನೀವು ಟೆಕ್ಸ್ಟ್ ಬುಕ್ ನು ಕೂಡ ರೆಫರ್ ಮಾಡಬೇಕಾಗುತ್ತೆ. ಇದರಿಂದ ಸ್ವಲ್ಪ ಕಷ್ಟವಾಗಿರುತ್ತೆ ಪ್ರಥಮ PUC ಜೊತೆಗೆ ಸೆಕೆಂಡ್ PUC ಎಕ್ಸಾಮ್, ಆನ್ಯುವಲ್ ಎಕ್ಸಾಮ್ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ವೆಬ್ ಕಾಸ್ಟಿಂಗ್ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು. ವಿದ್ಯಾರ್ಥಿಗಳೇ, ವೆಬ್ ಕಾಸ್ಟಿಂಗ್ ಅಂತಂದ್ರೆ ಈಗ ಆಲ್ರೆಡಿ ಏನು ಎಕ್ಸಾಮ್ ಸೆಂಟರ್ಸ್ ಇದೆ, ಆ ಎಕ್ಸಾಮ್ ಸೆಂಟರ್ ಗಳಲ್ಲಿ CC ಕ್ಯಾಮ್ರಾವನ್ನ ಅಳವಡಿಸಬೇಕಾಗುತ್ತೆ. ಆ CC ಕ್ಯಾಮ್ರಾದ IP ಅಡ್ರೆಸ್ ಅನ್ನ ಏನು ಪರ್ಟಿಕ್ಯುಲರ್ ಬೋರ್ಡ್ಗೆ ಸಲ್ಲಿಸಬೇಕಾಗುತ್ತೆ. ಸೊ ಅಲ್ಲಿ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ, ಸೊ ಹಂತವಾಗಿ ಒಂದಿಷ್ಟು ಸದಸ್ಯರು ಅಂತ ಹೇಳಿ ನೇಮಕವನ್ನ ಮಾಡಿರ್ತಾರೆ, ಅಥವಾ ಉಪನ್ಯಾಸಕರನ್ನ ನೇಮಕವನ್ನ ಮಾಡಿರ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಒಂದು ದೊಡ್ಡ ಪರದೆಯ ಮೇಲೆ ಸೊ ನೀವು ಬರಿತಾ ಇರುವಂತಹ ಎಕ್ಸಾಮ್ ಏನಿದೆ ಸೊ ಅದನ್ನ ವೀಕ್ಷಣೆಯನ್ನ ಮಾಡ್ತಾ ಇರ್ತಾರೆ. ಸೊ ಇನ್ ಕೇಸ್ ನೀವೇನಾದ್ರೂ ಕೂಡ ಕಾಪಿ ಮಾಡಿ ಸಿಗಾಕೊಳ್ಳುವಂತದ್ದು ಅಥವಾ ಯಾವುದೇ ರೀತಿಯಾದಂತಹ ಬೇರೆ ರೀತಿಯಾದ ಚಟುವಟಿಕೆಗಳು ಏನು ಎಕ್ಸಾಮ್ ಹಾಲ್ ಅಲ್ಲಿ ನಡೀತಾ ಇದ್ರೆ ಸೊ ನಿಮ್ಮ ಮೇಲೆ ಆಕ್ಷನ್ಸ್ ನ ತೆಗೆದುಕೊಳ್ತಾರೆ. ಸೊ ಅದರಿಂದ ಈ ಬಾರಿ ಎಕ್ಸಾಮ್ ತುಂಬಾ ಕಷ್ಟ ಇದೆ ಅಂತಾನೆ ಹೇಳ್ಬೋದು. ಸೊ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತಲ್ವಾ? ಇನ್ನೇನಾದ್ರೂ ಡೌಟ್ಸ್ ಗಳಿದ್ರೆ ಮಿಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಸಹ ಆಗಿದ್ರೆ ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ಮಿಸ್ ಮಾಡದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ಎಜುಕೇಶನ್ ಅಪ್ಡೇಟ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.